ನಮಸ್ಕಾರ. ಮೀನರಾಶಿಯವರ ಪಾಲಿಗೆ 2026 ಇದೊಂದು ಸಾಮಾನ್ಯ ವರ್ಷ ಅಂತೂ ಅಲ್ಲವೇ ಅಲ್ಲ. ಯಾಕಂದ್ರೆ ಇದೊಂದು ಕಡೆ ಕಠಿಣ ಪರೀಕ್ಷೆಗಳನ್ನು ತಂದ್ರೆ, ಇನ್ನೊಂದು ಕಡೆ ಅದೃಷ್ಟದ ಮಹಾಪೂರವನ್ನೇ ಹರಿಸಲಿದೆ. ಈ ಎರಡು ವಿಭಿನ್ನ ಅನುಭವಗಳನ್ನ ತರೋ ಈ ವರ್ಷದ ಜ್ಯೋತಿಷ್ಯದ ಒಳನೋಟಗಳನ್ನ ಈಗ ಒಂದೊಂದಾಗಿ ಆಳವಾಗಿ ನೋಡ್ತಾ ಹೋಗೋಣ. ಹಾಗಾದ್ರೆ ಎಲ್ಲರ ಮನಸ್ಸಲ್ಲೂ ಮೂಡೋ ಮೊದಲ ಪ್ರಶ್ನೆ, 2026 ಮೀನರಾಶಿಗೆ ಹೋರಾಟದ ವರ್ಷಾನ ಅಥವಾ ಯಶಸ್ಸಿನ ವರ್ಷಾನ? ಈ ಪ್ರಶ್ನೆಗೆ ಒಂದೇ ಮಾತಲ್ಲಿ ಉತ್ತರ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಉತ್ತರ ಅಡಗಿರೋದು ವರ್ಷದ ಎರಡು ಬೇರೆ ಬೇರೆ ಭಾಗಗಳಲ್ಲಿ. ಈ ವಿಶ್ಲೇಷಣೆಯಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು 2026ರ ಪ್ರಮುಖ ಗ್ರಹಗಳ ಪ್ರಭಾವ ಹೇಗಿದೆ ಅನ್ನೋದ್ರಿಂದ ಶುರು ಮಾಡಿ, ಆಮೇಲೆ ಅದು ವೃತ್ತಿ, ಹಣಕಾಸು ಮತ್ತೆ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ಅಷ್ಟೇ ಅಲ್ಲ, ಕೊನೆಯಲ್ಲಿ ಈ ವರ್ಷವನ್ನ ಯಶಸ್ವಿಯಾಗಿ ನಿಭಾಯಿಸೋಕೆ ಕೆಲವು ತುಂಬಾನೇ ಸರಳವಾದ ಪರಿಹಾರಗಳನ್ನು ಸಹ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ಮೊದಲ ಭಾಗವನ್ನ ನೋಡೋಣ. ಮೀನರಾಶಿಯವರ 2026ನೇ ವರ್ಷವನ್ನ ಮುಖ್ಯವಾಗಿ ಆಳಲಿರೋದು ಎರಡು ಶಕ್ತಿಶಾಲಿ ಗ್ರಹಗಳು. ಅವು ಶನಿ ಮತ್ತು ಗುರು. ಇದರಲ್ಲಿ ಒಂದು ಗ್ರಹ ಶಿಸ್ತಿನ ಕಠಿಣ ಪಾಠ ಕಲಿಸಿದ್ರೆ, ಇನ್ನೊಂದು ಗ್ರಹ ಅದೃಷ್ಟವನ್ನೇ ಮೂಟೆ ಕಟ್ಟಿ ತಂದುಕೊಡುತ್ತೆ. ಈ ವರ್ಷವನ್ನ ಒಂದು ಸಿನಿಮಾದ ಹಾಗೆ ಎರಡು ಭಾಗಗಳಾಗಿ ನೋಡಬಹುದು. ಫಸ್ಟ್ ಹಾಫ್ ಅಂದ್ರೆ ಮೊದಲಾರ್ಧ ಶನಿಯ ಪ್ರಭಾವದಿಂದಾಗಿ ಪರೀಕ್ಷೆ, ಹೋರಾಟಗಳಿಂದ ತುಂಬಿರುತ್ತೆ. ಆದರೆ ಇಂಟರ್ವೆಲ್ ನಂತರ ಅಂದ್ರೆ ದ್ವಿತೀಯಾರ್ಧದಲ್ಲಿ ಗುರುವಿನ ಎಂಟ್ರಿಯಿಂದಾಗಿ ಇಡೀ ಚಿತ್ರಣವೇ ಬದಲಾಗಿ ಎಲ್ಲವೂ ಸಕಾರಾತ್ಮಕವಾಗುತ್ತಾ ಹೋಗುತ್ತೆ. ಈಗ ವರ್ಷದ ಮೊದಲಾರ್ಧದ ಆ ಪ್ರಮುಖ ಸವಾಲಿನ ಬಗ್ಗೆನೇ ಮಾತಾಡೋಣ. ಅದೇ ಸಾಡೆ ಮತ್ತು ಶನಿಯ ನೇರ ಪ್ರಭಾವ. ನೋಡಿ, ಇದು ಭಯಪಡೋ ವಿಷಯ ಅಂತೂ ಅಲ್ಲ, ಆದರೆ ಖಂಡಿತವಾಗಿಯೂ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕಾದ ಸಮಯ. ಹಾಗಾದ್ರೆ ಜನ್ಮ ಶನಿ ಅಂದ್ರೆ ಏನಪ್ಪ? ಇದು ಸಾಡೆಸಾತಿಯಲ್ಲೇ ಅತ್ಯಂತ ಕಠಿಣವಾದ, ಆದರೆ ಅಷ್ಟೇ ಮುಖ್ಯವಾದ ಒಂದು ಹಂತ. ಇಲ್ಲಿ ಆಗೋದೇನೆಂದ್ರೆ, ಶನಿಗ್ರಹವು ಮೀನರಾಶಿಯವರ ಜಾತಕದಲ್ಲಿ ಅವ್ರದೇ ರಾಶಿಯಲ್ಲೇ ಬಂದು ಕೂರ್ತಾನೆ. ಆ ಮೂಲಕ ಜೀವನದ ಪ್ರತಿಯೊಂದು ಅಂಶವನ್ನು ಹೊರಗೆ ಹಚ್ಚಿ ಪರೀಕ್ಷೆ ಮಾಡ್ತಾನೆ. ಇದರ ಮುಖ್ಯ ಉದ್ದೇಶ ವ್ಯಕ್ತಿಯನ್ನ ಇನ್ನಷ್ಟು ಗಟ್ಟಿ ಮಾಡೋದು, ಬಲಶಾಲಿಯನ್ನಾಗಿ ಮಾಡೋದು. ಈ ಜನ್ಮ ಶನಿಯ ಪ್ರಭಾವದಿಂದ ವರ್ಷದ ಮೊದಲಾರ್ಧದಲ್ಲಿ ಮಾನಸಿಕ ಒತ್ತಡ ಸಿಕ್ಕಾಪಟ್ಟೆ ಹೆಚ್ಚಾಗಬಹುದು. ಓವರ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ. ಕೆಲಸದಲ್ಲಿ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಸರಿಯಾದ ಫಲಿತಾಂಶ ಸಿಕ್ತಿಲ್ವೇನೋ, ನಮ್ಮನ್ನ ಕಡೆಗಣಿಸ್ತಿದಾರೇನೋ ಅನ್ನೋ ಭಾವನೆ ಮೂಡಬಹುದು. ಸಂಬಂಧಗಳಲ್ಲೂ ಸಹ ತಾಳ್ಮೆ ಪರೀಕ್ಷೆಗೆ ಒಳಗಾಗಬಹುದು ಮತ್ತು ಅನಿರೀಕ್ಷಿತ ಖರ್ಚುಗಳು ಬರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಜಾಗರೂಕರಾಗಿರಬೇಕಾಗತ್ತೆ. ಸರಿ, ಶನಿಯ ಈ ಪರೀಕ್ಷೆಗಳ ನಂತರ ವರ್ಷದ ಮಧ್ಯದಲ್ಲಿ ಒಂದು ದೊಡ್ಡ ಮಹತ್ವದ ತಿರುವು ಕಾದಿದೆ. ಅದೇ ಗುರುವಿನ ಆಶೀರ್ವಾದ. ಇಲ್ಲಿಂದ ವರ್ಷದ ಇಡೀ ದಿಕ್ಕೇ ಬದಲಾಗುತ್ತೆ ಅಂತ ಹೇಳಬಹುದು. ಹೌದು, ಇದು ಅಕ್ಷರಶಃ ನಿಜ. ಜ್ಯೋತಿಷ್ಯದ ಪ್ರಕಾರ ವರ್ಷದ ಮಧ್ಯದಲ್ಲಿ ನಡೆಯುವ ಒಂದು ಗ್ರಹ ಸಂಚಾರ ಇದೆಯಲ್ಲ, ಅದು ಮೀನರಾಶಿಯವರಿಗೆ ಒಂದು ಜಾಕ್ಪಾಟ್ ಹೊಡೆದ ಹಾಗೆ ಅಂತಾನೆ ಹೇಳಲಾಗುತ್ತೆ. ಏನಿದು ಜಾಕ್ಪಾಟ್? ಇದಕ್ಕೆ ಕಾರಣ ಏನು? ವರ್ಷದ ಮಧ್ಯದಲ್ಲಿ ದೇವಗುರು ಬೃಹಸ್ಪತಿಯು ತನ್ನ ಅತ್ಯಂತ ಶಕ್ತಿಶಾಲಿ ಸ್ಥಾನವಾದ ಕರ್ಕರಾಶಿಗೆ ಪ್ರವೇಶ ಮಾಡ್ತಾನೆ. ಮೀನರಾಶಿಯಿಂದ 5ನೇ ಮನೆಯಲ್ಲಿರುವ ಗುರುವಿನ ಈ ಸ್ಥಾನ ಅದೃಷ್ಟದ ಎಲ್ಲ ಬಾಗಿಲುಗಳನ್ನು ಒಂದೇ ಸಾರಿಗೆ ತೆರೆಯುತ್ತೆ. ಈ ಪ್ರಬಲವಾದ ಗುರುಬಲದ ಪರಿಣಾಮವಾಗಿ ಏನಾಗುತ್ತೆ ಅಂದ್ರೆ, ವರ್ಷದ ಮೊದಲಾರ್ಧದ ಎಲ್ಲ ಕಷ್ಟಗಳಿಗೂ ಉತ್ತರ ಸಿಗೋಕೆ ಶುರುವಾಗುತ್ತೆ. ವೃತ್ತಿಯಲ್ಲಿ ಪ್ರಮೋಷನ್, ವಿದೇಶ ಪ್ರಯಾಣದ ಯೋಗ, ಹಳೆಯ ಇನ್ವೆಸ್ಟ್ಮೆಂಟ್ಗಳಿಂದ ಲಾಭ, ಪ್ರೇಮ ವಿವಾಹಕ್ಕೆ ಮನೆಯವರ ಒಪ್ಪಿಗೆ ಹಾಗೂ ಸಂತಾನ ಬಯಸುವವರಿಗೆ ಸಿಹಿ ಸುದ್ದಿ, ಹೀಗೆ ಶುಭ ಫಲಗಳ ಸುರಿಮಳೆಯೇ ಆಗಲಿದೆ. ಓಕೆ, ಈ ಗ್ರಹಗಳ ಪ್ರಭಾವ ನಮ್ಮ ದೈನಂದಿನ ಜೀವನದ ಮೇಲೆ ಅಂದ್ರೆ ವೃತ್ತಿ, ಹಣಕಾಸು ಮತ್ತು ಸಂಬಂಧಗಳ ಮೇಲೆ ನೇರವಾಗಿ ಹೇಗೆ ಪರಿಣಾಮ ಬೀರುತ್ತೆ ಅಂತ ಈಗ ಸ್ವಲ್ಪ ವಿವರವಾಗಿ ನೋಡೋಣ. ವೃತ್ತಿ ಜೀವನದ ವಿಚಾರಕ್ಕೆ ಬಂದ್ರೆ, ವರ್ಷದ ಮೊದಲ 5 ತಿಂಗಳು ತಾಳ್ಮೆಯ ಪರೀಕ್ಷೆ ನಡೆಯುತ್ತೆ. ಸಣ್ಣಪುಟ್ಟ ವಿಷಯಕ್ಕೂ ಒತ್ತಡ ಹೆಚ್ಚಾಗ್ಬೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಆತುರದ ನಿರ್ಧಾರಗಳಿಂದ ತೆಗೆದುಕೊಳ್ಳಬಾರದು. ಆದರೆ ಆಗಸ್ಟ್ ನಂತರ ಸೀನೆ ಚೇಂಜ್ ಆಗುತ್ತೆ. ಗುರುಬಲದಿಂದಾಗಿ ಪ್ರಮೋಷನ್ ಮತ್ತು ವಿದೇಶಿ ಅವಕಾಶಗಳು ತಾವಾಗಿಯೇ ಹುಡುಕೊಂಡು ಬರ್ತವೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಈ ವರ್ಷ ಒಂದು ಮಾತನ್ನಂತೂ ಚೆನ್ನಾಗಿ ನೆನಪಲ್ಲಿಟ್ಕೋಬೇಕು. ಇದು ಬಹುಶಃ ಈ ವರ್ಷದ ಅತ್ಯಂತ ಪ್ರಮುಖ ಸಲಹೆ ಕೂಡ. ಶನಿಯ ಪ್ರಭಾವ ಇರೋದ್ರಿಂದ ಯಾರಿಗೂ ಜಾಮೀನುದಾರರಾಗಿ ನಿಲ್ಲೋದು ಅಥವಾ ದೊಡ್ಡ ಮೊತ್ತದ ಹಣವನ್ನ ಸಾಲವಾಗಿ ಕೊಡೋದು ಇದನ್ನ ಮಾಡಲೇಬಾರದು. ಯಾಕೆಂದ್ರೆ ಹಾಗೇನಾದ್ರೂ ಕೊಟ್ರೆ ಆ ಹಣ ವಾಪಸ್ ಬರೋದು ತುಂಬಾನೇ ಕಷ್ಟ ಆಗ್ಬೋದು. ಸಂಬಂಧಗಳಲ್ಲೂ ಕೂಡ ಹೆಚ್ಚು ಕಡಿಮೆ ಇದೇ ರೀತಿಯ ದ್ವಂದ್ವ ಕಾಣಸಿಗುತ್ತೆ. ವರ್ಷದ ಆರಂಭದಲ್ಲಿ ದಾಂಪತ್ಯದಲ್ಲಿ ಸಣ್ಣಪುಟ್ಟ ಕಿರಿಕಿರಿ, ತಪ್ಪು ತಿಳುವಳಿಕೆಗಳು ಎದುರಾಗ್ಬೋದು. ಆದರೆ ವರ್ಷದ ದ್ವಿತೀಯಾರ್ಧದಲ್ಲಿ ಅದೇ ಸಂಬಂಧದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತೆ. ಪ್ರೇಮಿಗಳಿಗೆ ಆರಂಭದಲ್ಲಿ ಕುಟುಂಬದ ಒಪ್ಪಿಗೆಗೆ ಸ್ವಲ್ಪ ಕಾಯ್ಬೇಕಾಡ್ಬೋದು, ಆದರೆ ವರ್ಷದ ಕೊನೆಯಲ್ಲಿ ಅವರ ಪ್ರೀತಿ ಖಂಡಿತ ಯಶಸ್ಸು ಕಾಣಲಿದೆ.
ಇನ್ನು ಆರೋಗ್ಯದ ವಿಷಯಕ್ಕೆ ಬರೋದಾದ್ರೆ ಈ ವರ್ಷ ಶನಿಯ ಪ್ರಭಾವದಿಂದ ದೈಹಿಕ ಆರೋಗ್ಯಕ್ಕಿಂತ ಹೆಚ್ಚಾಗಿ ಮಾನಸಿಕ ಒತ್ತಡವೇ ಒಂದು ದೊಡ್ಡ ಸವಾಲಾಗಲಿದೆ. ಅತಿಯಾದ ಆಲೋಚನೆ, ನಿದ್ರಾಹೀನತೆ ಇವೆಲ್ಲವನ್ನೂ ದೂರವಿಡಲು ಯೋಗ ಮತ್ತು ಪ್ರಾಣಾಯಾಮವನ್ನ ದೈನಂದಿನ ಚಟುವಟಿಕೆಯಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯುತ್ತಮ ಪರಿಹಾರ. ಈಗ ನಾವು ಅಂತಿಮ ಭಾಗಕ್ಕೆ ಬಂದಿದ್ದೇವೆ. ಈ ವಿಭಾಗದಲ್ಲಿ 2026ರ ಸವಾಲುಗಳನ್ನ ಎದುರಿಸಿ ಸಿಗೋ ಅವಕಾಶಗಳನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ಳೋಕೆ ಸಹಾಯ ಮಾಡುವ ಕೆಲವು ತುಂಬನೇ ಸರಳವಾದ ಆದರೆ ಶಕ್ತಿಯುತವಾದ ಪರಿಹಾರಗಳನ್ನ ನೋಡೋಣ. ಈ 4 ಸರಳ ಪರಿಹಾರಗಳನ್ನ ಶ್ರದ್ಧೆಯಿಂದ ಪಾಲಿಸಿದರೆ ಗ್ರಹಗಳ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಿಕೊಂಡು ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೋದು. ಶನಿ ಶಾಂತಿಗಾಗಿ ಶನಿವಾರ ದೀಪ ಹಚ್ಚೋದು, ಮನೋಬಲಕ್ಕಾಗಿ ಹನುಮಾನ್ ಚಾಲಿಸಾ ಪಠಿಸೋದು, ಗುರುಬಲ ಹೆಚ್ಚಿಸಲು ದಾನ ಮಾಡೋದು ಮತ್ತು ದೈವಬಲಕ್ಕಾಗಿ ಕುಲದೇವರ ದರ್ಶನ ಮಾಡೋದು ಇವು ತುಂಬಾನೇ ಪರಿಣಾಮಕಾರಿ. ಒಟ್ಟಾರೆಯಾಗಿ ಹೇಳೋದಾದ್ರೆ 2026 ಮೀನರಾಶಿಯ ಪಾಲಿಗೆ ಒಂಥರ ಡಬಲ್ ಆಕ್ಷನ್ ಇರೋ ಸಿನಿಮಾ ಇದ್ದಾಗೆ. ಒಂದು ಕಡೆ ಶನಿ ಮಹಾರಾಜ ಪರೀಕ್ಷೆ ಮಾಡಿ ತಪ್ಪುಗಳನ್ನು ತಿದ್ದಿ ಒಬ್ಬ ವ್ಯಕ್ತಿಯನ್ನ ಗಟ್ಟಿಗೊಳಿಸ್ತಾನೆ,